ಪ್ರಯತ್ನ ಪಡ್ತೀನಿ. ಎಲ್ಲರೂ ನನ್ನಿಂದ ಹೇಳಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷು ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे 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 राम 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 हरे हरे. ಸೊ ದಕ್ಷಿಣ ಭಾರತದಲ್ಲಿ ಶ್ರೀರಂಗಂ ಅಂತ ಒಂದು ಊರಿದೆ, ಗೊತ್ತಾ? ಶ್ರೀರಂಗಂ, ಬ್ಯೂಟಿಫುಲ್ ಟೆಂಪಲ್ ಆಫ್ ರಂಗನಾಥ. ಅಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣ ಅವನಿಗೆ ಚೆನ್ನಾಗಿ ಓದಕ್ಕೆ ಬರ್ತಾ ಇರಲಿಲ್ಲ, ಸಂಸ್ಕೃತ ಭಾಷೆ ಬರ್ತಾ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಅಷ್ಟೆ. ಆದರೆ ಅವನು ಪ್ರತಿದಿನ ಭಗವದ್ಗೀತೆಯನ್ನು ತಗೊಂಡು ಓದ್ತಾ ಇದ್ದ. ತುಂಬ ಕಷ್ಟಪಟ್ಟು ಓದ್ತಾ ಇದ್ದ. ಒಂದೊಂದು ಅಕ್ಷರ ಜೋಡಿಸಿ ಸಂಧಿ ಮಾಡಿ ಓದ್ತಾ ಇದ್ದ. ಆಗ ಅಲ್ಲಿ ಆ ದಾರಿಯಲ್ಲಿ ಪಂಡಿತರೆಲ್ಲ ನಡ್ಕೊಂಡು ಬರ್ತಾಯಿದ್ರು. ಆ ಪಂಡಿತರೆಲ್ಲ ನೋಡ್ತಾರೆ, ನೋಡಿ ಉಪಹಾಸೆ ಮಾಡ್ತಾರೆ. ಇವನಿಗೆ ಓದೋಕ್ಕೆ ಬರೋದಿಲ್ಲ, ನಾವು ದಿಗ್ಗಜರು, ವಿದ್ವಾನರು, ನಮಗೆ ಫಸ್ಟ್ ಶ್ಲೋಕದಿಂದ ಲಾಸ್ಟ್ ಶ್ಲೋಕದವರೆಗೆ ಎಲ್ಲದೂ ಬಾಯ್ಪಾಟಿದೆ. ಶ್ಲೋಕ ನಂಬರ್ ಹೇಳಿ ಶ್ಲೋಕ ಹೇಳ್ತೀವಿ, ಶ್ಲೋಕ ಹೇಳಿದರೆ ನಂಬರ್ ಹೇಳ್ತೀವಿ. ಫಸ್ಟಿಂದ ಲಾಸ್ಟಿಂದ ಫಸ್ಟು ಯಾವುದೇ ಶ್ಲೋಕ ಬೇಕೋ ಅದನ್ನೆಲ್ಲ ನಾನು ಹೇಳ್ಬೋದು ಅಂತ. ಆದರೆ ಇವನಿಗೆ ಓದಕ್ಕೆ ಬರೋದಿಲ್ಲ. ಆದರೆ ಓದ್ತಾ ಅಳ್ತಾ ಇದ್ದಾನೆ. ನೋಡಿ, ಓದಕ್ಕೆ ಬರೋದಿಲ್ಲ, ಅದಕ್ಕೆ ಅಳ್ತಾ ಇದ್ದೇನಂತ ನಗ್ತಾ ಇದ್ರು. ಸೊ ಅವರೆಲ್ಲ ಹೋದ್ಮೇಲೆ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ದಕ್ಷಿಣ ಭಾರತದ ಯಾತ್ರೆ ಮಾಡ್ತಾ ಶ್ರೀರಂಗಂ ಬಂದಿದ್ದರು. ಶ್ರೀರಂಗಮಲ್ಲಿ ಅವರು ಅಲ್ಲಿ 4 ತಿಂಗಳು ಚತುರ್ಮಾಸ್ಯವನ್ನು ಅಲ್ಲಿ ಕಳೆದಿದ್ರು. ಸಾಮಾನ್ಯವಾಗಿ ಸನ್ಯಾಸಿಗಳು ಚತುರ್ಮಾಸದಲ್ಲಿ ಒಂದೇ ಸ್ಥಳದಲ್ಲಿ ಇರ್ತಾರೆ, ಸಾಧನೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅವರು ಅಲ್ಲಿದ್ದಾಗ ಆ ಬ್ರಾಹ್ಮಣನ ಹತ್ರ ಬರ್ತಾರೆ, ನೋಡ್ತಾರೆ, ಯಾಕೆ ನೀನು ಅಳ್ತಾ ಇದೆಯಾ? ಆಗ ಬ್ರಾಹ್ಮಣ ಹೇಳ್ತಾನೆ, ನೋಡಿ ಮಹಾಪ್ರಭುಗಳೇ, ನನಗೆ ಚೆನ್ನಾಗಿ ಓದೋಕ್ಕೆ ಬರೋದಿಲ್ಲ, ಆದರೆ ಗುರುಗಳ ಅಪ್ಪಣೆ ಇದೆ. ಗುರುಗಳು ಹೇಳಿದ್ದಾರೆ ಪ್ರತಿದಿನ ನೀನು ಸಂಪೂರ್ಣ ಭಗವದ್ಗೀತೆಯನ್ನು ಓದಬೇಕು ಅಂತ. ಗುರುಗಳ ಆದೇಶವನ್ನು ಪಾಲಿಸಬೇಕು, ಅದಕ್ಕೆ ನಾನು ಓದ್ತಾ ಇದ್ದೀನಿ. ನನಗೆ ಅರ್ಥ ಆಗೋದಿಲ್ಲ ಮತ್ತು ಚೆನ್ನಾಗಿ ಓದೋಕ್ಕೆ ಬರೋದಿಲ್ಲ, ಅದು ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಅದು ಸರಿ, ಆದರೆ ನೀನು ಯಾಕೆ ಅಳ್ತಾ ಇದೆಯಾ? ಗೀತೆ ಓದ್ತಾ ಯಾಕೆ ಅಳ್ತಾ ಇದೆಯಾ? ಇದಕ್ಕೆ ಒಂದು ಕಾರಣ ಇದೆ. ಅದೇನಂತಂದರೆ, ಭಗವದ್ಗೀತೆಯನ್ನು ಓಪನ್ ಮಾಡಿದ ತಕ್ಷಣ ನನಗೆ ಕೃಷ್ಣ ಮತ್ತು ಅರ್ಜುನನ ಒಂದೊಂದು ಸೀನ್ ಏನಿದೆಯಲ್ಲ, ಅವನ ಚಿತ್ರ ಮನಸ್ಸಲ್ಲಿ ಬರ್ತದೆ. ರೈಟ್, ನೀವು ನೋಡ್ಬೋದು ಭಗವದ್ಗೀತೆ ಮೇಲೆ ಏನಿದೆ ಚಿತ್ರ. ಕೃಷ್ಣ ಅರ್ಜುನನ ಸಾರಥಿಯಾಗಿ ರಥವನ್ನು ಓಡಿಸ್ತಾ ಇದ್ದಾನೆ. ಕರೆಕ್ಟ್? ಕೃಷ್ಣ ಯಾರು? ಭಗವಂತ. ಸಕಲ ಐಶ್ವರ್ಯವನ್ನು ಹೊಂದಿದವನು ಭಗವಾನ್. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯಶ್ಚೈವ ಷಣ್ಣಾಂ ಭಗವತಿಂಗಣ. ಭಗವಾನ್ ಅಂದರೆ ಯಾರು? ಯಾರಲ್ಲಿ 6 ಗುಣಗಳು ಸಂಪೂರ್ಣವಾಗಿದೆಯೋ ಅವರು ಭಗವಾನ್. ಸಂಪೂರ್ಣ ಐಶ್ವರ್ಯ ಮೀನ್ಸ್ ವೆಲ್ತ್. ದ ರಿಚೆಸ್ಟ್ ಮ್ಯಾನ್. ಹೂ ಇಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್? ಸ್ಟೀವ್ ಜಾಬ್ಸ್? ನೋ. ಮಸ್ಕ್. But he may be owner of something. But Krishna is Ananta Koti, Brahmana Nayaka, Sakala Aishwaryavanta. Then Samagra Virya, full strong. Who is a powerful person in the world?
One who lifts 300 kg, 350 kg? No. Krishna lifted Govardhan Hill. ಗೋವರ್ಧನ ಪರ್ವತವನ್ನು ಕಿರಿಬೆರಳಿನ ತುದಿಯಲ್ಲಿ ಎತ್ತಿಡಿದ. ಅದಕ್ಕೆ ಇಸ್ ಭಗವಾನ್. ಸಂಪೂರ್ಣ ಶಕ್ತಿ ಹೊಂದಿದವನು, ಅಲ್ಪ ಶಕ್ತಿ ಅಲ್ಲ, ಸಂಪೂರ್ಣ ಶಕ್ತಿ. ಐಶ್ವರ್ಯ ಸಮಗ್ರ ಯಶ ಮೀನ್ಸ್ ಫೇಮ್. ಕೆಲವೊಬ್ಬರು ಒಂದು ಊರಿನಲ್ಲಿ ಫೇಮಸ್ ಆಗಿರ್ತಾರೆ, ಕೆಲವೊಬ್ಬರು ಒಂದು ರಾಜ್ಯದಲ್ಲಿ ಫೇಮಸ್ ಆಗಿರ್ತಾರೆ, ಕೆಲವೊಬ್ಬರು ಭಾರತದಲ್ಲಿ ಫೇಮಸ್ ಆಗಿರ್ತಾರೆ, ಕೆಲವೊಬ್ಬರು ಇಡೀ ವಿಶ್ವದಲ್ಲಿ ಫೇಮಸ್ ಆಗಿರ್ತಾರೆ. ಅದು ಕೆಲವರು ಕೃಷ್ಣ ಇಡೀ ಬ್ರಹ್ಮಾಂಡದಲ್ಲಿ ಫೇಮಸ್ ಆಗಿದ್ದಾನೆ. ಯಶ, ಶ್ರೀಯ, ಬ್ಯೂಟಿ. ಎವ್ರಿ ಇಯರ್ ವಿ ಹ್ಯಾವ್ ಮಿಸ್ಟರ್ ಯೂನಿವರ್ಸ್, ಮಿಸ್ ಯೂನಿವರ್ಸ್. ಪ್ರತಿ ವರ್ಷ ಬದಲಾಗ್ತಾ ಇರ್ತಾರೆ. ಇಫ್ ಸಂಬಡಿ ಇಸ್ ರಿಯಲಿ ಬ್ಯೂಟಿಫುಲ್ ದೆನ್ ಪ್ರತಿ ವರ್ಷ ಅವರೇ ಬರ್ಬೇಕು ತಾನೆ? ಇಲ್ಲ, ಬದಲಾಗ್ತಾ ಇರ್ತಾರೆ. ಬಿಕಾಸ್ ಸಂಬಡಿ ಎಲ್ಸ್ ವಿಲ್ ಕಮ್ ಬೆಟರ್ ದೆನ್ ದೆಮ್. ಸೊ ಬಟ್ ಕೃಷ್ಣ ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಸೌಂದರ್ಯ ಹೊಂದಿದವನು ಯಾರು? ಎಲ್ಲ ಸೌಂದರ್ಯದ ಸೃಷ್ಟಿಕರ್ತ ಕೃಷ್ಣ. ಸೊ ದಟ್ ಈಸ್ ಕೃಷ್ಣ, ಬ್ಯೂಟಿಫುಲ್. ದೆನ್ ಜ್ಞಾನ. ಕೆಲವು ಬುದ್ಧಿವಂತರಿದ್ದಾರೆ, ಲೈಕ್ ಆಲ್ಬರ್ಟ್ ಐನ್ಸ್ಟೈನ್ ಕನ್ಸಿಡರ್ಡ್ ವೆರಿ ಇಂಟೆಲಿಜೆಂಟ್ ಪರ್ಸನ್, ಆರ್ ಶ್ರೀನಿವಾಸ ರಾಮಾನುಜನ್ ಮ್ಯಾಥಮೆಟಿಷಿಯನ್, ವೆರಿ ಇಂಟೆಲಿಜೆಂಟ್ ಪರ್ಸನ್. ಬಟ್ ಕೃಷ್ಣ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್. ವೈಜ್ಞಾನಿಕಗಳು ಬುದ್ಧಿವಂತರಿದ್ದಾರೆ, ಬಟ್ ಕೃಷ್ಣನ ಬುದ್ಧಿವಂತಿಕೆ, ಕೃಷ್ಣನ ಜ್ಞಾನ ವೆರಿ ಸೀಮೆಯನ್ನು ಪಾರು ಮಾಡ್ತಿರ್ತೇವೆ. ಅಲ್ಟಿಮೇಟ್ ವೈಜ್ಞಾನಿಕ ಜ್ಞಾನ ಬದಲಾಗ್ತಾ ಇರ್ತದೆ. ನಾನು ಇಂಜಿನಿಯರ್ ಓದಿದ್ದೇನೆ, ನಾನು ಎಲ್ಲ ಲಾಸ್ ಬದಲಾಗ್ತಾ ಇರ್ತವೆ. ರೈಟ್, scientific laws keep changing. One scientist says one theory, another scientist defeats it, puts another theory, then another scientist comes, defeats it, puts another theory. That's how it is happening. But ಕೃಷ್ಣ 5000 ವರ್ಷದ ಹಿಂದೆ ಒಂದು ಗ್ರಂಥವನ್ನು ಕೊಟ್ಟ ನಮಗೆ. ಅದು ಯಾವುದು? ಭಗವದ್ಗೀತೆ. ಯಾವ ಸಂದರ್ಭದಲ್ಲಿ ಕೊಟ್ಟ? ಯುದ್ಧದ ಪ್ರಾರಂಭದಲ್ಲಿ, ಬಿಗಿನಿಂಗ್ ಆಫ್ ದ ಬ್ಯಾಟಲ್. ನಾವು ಲೆಕ್ಚರ್ ಕೊಡಬೇಕಂದ್ರೆ ಪ್ರಿಪೇರ್ ಮಾಡ್ಕೊಂಡು ಬರ್ತೀವಿ. ಫಸ್ಟ್ ಈ ಪಾಯಿಂಟ್ ಹೇಳಬೇಕು, ಸೆಕೆಂಡ್ ಈ ಪಾಯಿಂಟ್ ಹೇಳಬೇಕು, ನೆಕ್ಸ್ಟ್ ಈ ಪಾಯಿಂಟ್ ಹೇಳಬೇಕು ಅಂತ. ಆದರೆ ಕೃಷ್ಣ ಇಂಪ್ರಾಂಪ್ಟು ಟಾಕ್ ಆನ್ ಸ್ಪಾಟ್ ಹಿ ಹ್ಯಾಡ್ ಟು ಸ್ಪೀಕ್ ಟು ಅರ್ಜುನ. ಮಾತಾಡಿದೆ, ಎಷ್ಟೊತ್ತು ಮಾತಾಡಿದೆ? ಸುಮಾರು 45 ನಿಮಿಷ ಮಾತಾಡಿದೆ. ಅದು ಗ್ರಂಥವಾಯಿತು, ಭಗವದ್ಗೀತೆ. ಭಗವಂತನು ನುಡಿದಂಥ ಹಾಡು ಭಗವದ್ಗೀತೆ, ಸಾಂಗ್ ಆಫ್ ಗಾಡ್, ದಟ್ ಈಸ್ ಭಗವದ್ಗೀತಾ. And then Krishna didn't say later, Arjuna, I spoke that statement, change it. No, never. ಭಗವದ್ಗೀತಾ ವಾಸ್ ನೆವರ್ ರಿವೈಸ್ಡ್. ಎಂದು ರಿವಿಷನ್ ಮಾಡೋ ಅವಶ್ಯಕತೆ ಬರಲಿಲ್ಲ. ಅಂತಹ ಒಂದು ಜ್ಞಾನ. ಯಾರಾದರೂ ಎಸೆ ಬರೆದಿದ್ರೆ ಇಲ್ಲಿ ಸ್ಕೂಲಲ್ಲಿ ಎಸೆ ಪೋಯಮ್ ಬರೆದಿರ್ತಿರ್ತಾನೆ, ರೈಟ್? ಆ ಬರೆಯುವಾಗ ಎಷ್ಟು ಲೈನ್ಸು ಸ್ಕ್ರ್ಯಾಚಸ್ಸು ಬಂದಿರ್ತಾರೆ ನಿಮಗೆ ಗೊತ್ತು, ಹೌದಿಲ್ಲ? ವಿ ಕೀಪ್ ಚೇಂಜಿಂಗ್, ಬಟ್ ಕೃಷ್ಣ ಫ್ಲೂಯೆಂಟ್ಲಿ ಸ್ಪೋಕ್. That's why he is the source of all knowledge. Krishna says in Bhagavad Gita 15.15, ವೇದಾಂತ ಕೃತ್ ವೇದ ವಿದೇವಚಾಹಂ. ವೇದಾಂತವನ್ನು ಬರೆದವನೇ ನಾನು, ವೇದವನ್ನು ತಿಳಿದವನು ನಾನು, ವೇದವನ್ನು ಕೊಟ್ಟವನೇ ನಾನು ಅಂತ ಕೃಷ್ಣ ಹೇಳ್ತಾನೆ. ಸೊ ದಟ್ ಈಸ್ ನಾಲೆಡ್ಜ್. ದೆನ್ ವೈರಾಗ್ಯ. ಕೃಷ್ಣ ಈಸ್ ಫುಲ್ ಆಫ್ ಆಲ್ ದಿಸ್ 5 opulences, ಬಟ್ ಈಸ್ ಡಿಟ್ಯಾಚ್ಡ್. ಒಂಚೂರು ಅಹಂಕಾರ ಇಲ್ಲ, ವೆರಿ ಹಂಬಲ್. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಮಾಡ್ತದೆ? ಅರ್ಜುನ ಹಿಂದೆ ಕೂತ್ಕೊ, ನಾನು ಟ್ರೈ ಮಾಡ್ತೀನಿ, ರೈಟ್? ಸೊ ಜನರಲಿ ಬಿಗ್ ಪೀಪಲ್ ಹ್ಯಾವ್ ಡ್ರೈವರ್ಸ್, ಬಟ್ ಹಿಯರ್ ಕೃಷ್ಣ ಈಸ್ ಡ್ರೈವಿಂಗ್ ದ ಚಾರಿಯಟ್ ಆಫ್ ಅರ್ಜುನ. ದಟ್ ಇಸ್ ಸ್ಪೆಷಾಲಿಟಿ ಆಫ್ ಕೃಷ್ಣ. ಸೊ ಆ ಬ್ರಾಹ್ಮಣ ಹೇಳಿದ, ಈ ಒಂದು ದೃಶ್ಯವನ್ನು ನೋಡಿ, ಈ ಒಂದು ಚಿತ್ರವನ್ನು ನೆನೆಸಿಕೊಂಡಾಗ ನನಗೇನಾಗ್ತಾ ಇದೆ? ಕಣ್ಣಲ್ಲಿ ನೀರು ಬರ್ತಾ ಇದೆ. Such a big man, Krishna is driving the chariot of Arjuna. ಯುದ್ಧ ಭೂಮಿಯಲ್ಲಿ ಕೃಷ್ಣ ರಥವನ್ನು ಓಡಿಸೋದು ಏನು ಗೊತ್ತಾ? ಅಲ್ಲಿ ಯಾರ ಮಾತು ಕೇಳಿಸೋದಿಲ್ಲ. ಅಲ್ಲಿ ಯಾರ ಮಾತು ಕೇಳಿಸೋದಿಲ್ಲ. ಯಾಕಂದರೆ ಅಲ್ಲಿ ಯುದ್ಧ ಘೋಷಣೆ ಆಗ್ತದೆ, ಆಕ್ರಮಣ ಅಂತ ಹೇಳ್ತಾರೆ, ಕುದುರೆ ಸೌಂಡ್ ಬರ್ತಾ ಇರ್ತದೆ, ಮತ್ತು ರಥದ ಚಕ್ರದ ಶಬ್ದ ಬರ್ತಾ ಇರ್ತದೆ. ಸೊ ಲಾಟ್ ಆಫ್ ಸೌಂಡ್ಸ್. ಸೊ ಅಲ್ಲಿ ಇಂಡಿಕೇಶನ್ ಹೇಗೆ ಮಾಡ್ತಾರೆ ಗೊತ್ತಾ? ಇಫ್ ಅರ್ಜುನ ವಾಂಟ್ಸ್ ಟು ಗೋ ರೈಟ್, ಅರ್ಜುನ ಏನು ಮಾಡ್ತಾನೆ? ಬಲ್ಗಾಲಿಂದ ಕೃಷ್ಣ ಟಚ್ ಮಾಡ್ತಾನೆ, ರೈಟ್ ಸೈಡ್. ಕೃಷ್ಣ ಹ್ಯಾಸ್ ಟು ಗೋ ರೈಟ್. ಲೆಫ್ಟ್ ಸೈಡ್ ಹೋಗಂದರೆ ಕೃಷ್ಣ ತನ್ನ ಅರ್ಜುನ ಎಡಗಾಲಿಂದ ಕೃಷ್ಣನಿಗೆ ಟಚ್ ಮಾಡ್ತಾನೆ, ತನ್ನ ಕೃಷ್ಣ ಗೋಸ್ ಲೆಫ್ಟ್. ಅಂಥ ಸ್ಥಾನವನ್ನು ತಗೊಂಡಿದ್ದಾನೆ ಕೃಷ್ಣ. ಯಾರಿಗೋಸ್ಕರ? ತನ್ನ ಭಕ್ತನಿಗೋಸ್ಕರ. ಅದಕ್ಕೆ ಕೃಷ್ಣನ ಒಂದು ಗುಣ ಏನು? ಭಕ್ತ ವತ್ಸಲ. ಭಕ್ತರಿಗೋಸ್ಕರ ಏನೇ ಮಾಡೋದಕ್ಕೂ ಸಿದ್ಧನಾಗಿದ್ದಾನೆ.
ಸುಧಾಮ ಮನೆಗೆ ಬಂದಾಗ ಸುಧಾಮ ಕಾಲು ತೊಳೆದು ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ನನ್ನ ಮಾಲದರ ಚಪ್ಪಲಿ ಎತ್ಕೊಂಡು ಹೋಗ್ತಾರೆ. ಭಕ್ತರಿಗೋಸ್ಕರ ಏನು ಮಾಡಿಲ್ಲ ಕೃಷ್ಣ. ಸೊ ಅದಕ್ಕೆ ಆ ಒಂದು ಗುಣವನ್ನು ನೋಡಿ ಕೃಷ್ಣನ ಮನಸ್ಸು, ಆ ಬ್ರಾಹ್ಮಣನ ಮನಸ್ಸು ಕರಗಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅಂತಹ ಭಗವಂತನ ಕೃಷ್ಣ. ಸೊ ಇದು ಕೃಷ್ಣನ ಒಂದು ಗುಣ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ಶ್ಲೋಕ ಓದಕ್ಕೆ ಬರ್ತಿರ್ಲಿಕ್ಕಿಲ್ಲ. ತೊದಲು ಮಾತಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ನಾವು ಹೇಳಿರ್ಬೋದು, ಕೆಲವರು ಕೂತ್ಕೊಂಡು ಬರೀ ಕೇಳಿಸ್ಕೊಂಡಿರ್ಬೋದು. ಓಕೆ, ಸೊ ಶ್ಲೋಕ ಓದಕ್ಕೆ ಬಂದರೆ ಒಳ್ಳೆಯದು, ಬರಲಿಲ್ಲ ಅಂದರೂ ತೊಂದರೆ ಇಲ್ಲ. ಅಟ್ಲೀಸ್ಟ್ ಅದರ ಒಂದು ಅರ್ಥವನ್ನು ತಿಳ್ಕೊಂಡು ಆ ಮರ್ಮವನ್ನು ತಿಳ್ಕೊಂಡ್ರೆ ಸಾಕು. ಸೊ ವಾಟ್ ಈಸ್ ದ ಎಸೆನ್ಸ್ ಆಫ್ ಭಗವದ್ಗೀತಾ? ದಟ್ ಈಸ್ ಡಿವೋಷನ್, ಭಕ್ತಿ. ಭಗವದ್ಗೀತೆಯ ಒಂದು ಎಸೆನ್ಸ್ ಏನಿದೆ, ಅದು ಸಾರಾಂಶ ಏನಿದೆ, ಅದು ಭಕ್ತಿ. ಭಗವಂತನಿಗೆ ಭಕ್ತಿಯನ್ನು ಸಲ್ಲಿಸಬೇಕು. ಅದೇ ಭಗವದ್ಗೀತೆಯ 18ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಅದೇನು ಶ್ಲೋಕ? ಎಲ್ಲರೂ ನನ್ನೇದು ಹೇಳಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಹೇಳ್ತಾನೆ, ಸಕಲವನ್ನ ತ್ಯಾಗ ಮಾಡಿ ನನಗೆ ಶರಣಾಗಂತಾನೆ. ಏನೇ ಪ್ರಾಬ್ಲಮ್ ಇರಲಿ, ಏನೇ ಜೀವನದಲ್ಲಿ ಏನೇ ಕಷ್ಟ ಬರ್ತಾ ಇರಲಿ, ಜಸ್ಟ್ ಗೋ ಟು ಕೃಷ್ಣ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ, ಮಾಂ ಏಕಂ, ನನಗೆ ಶರಣಾಗಂತ ಹೇಳ್ತಾನೆ. ಸೊ ನನಗೆ ಶರಣಾದರೆ ಕೃಷ್ಣ ಏನು ಮಾಡ್ತಾನೆ? ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ನಾನು ನಿನ್ನ ಎಲ್ಲ ಸಕಲ ಪಾಪಗಳನ್ನು ತೊಡೆದು ಹಾಕ್ತೀನಿ, ನಿನ್ನನ್ನು ಮುಕ್ತಗೊಳಿಸ್ತೀನಿ. ಮಾ ಶುಚಃ, ಹೆದರಬೇಡ. ಕೆಲವೊಮ್ಮೆ ಸರೆಂಡರ್ ಅಂದರೆ ಹೆದರಿಕೆ ಬರ್ತದೆ. ಪೊಲೀಸ್ ವೆನ್ ಸೇಸ್ ಹ್ಯಾಂಡ್ಸ್ ಅಪ್, ಪೊಲೀಸ್ ಟೇಕ್ಸ್ ದ ಗನ್ ಅಂಡ್ ಸೇಸ್ ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಅಪ್. ಲಾಟ್ ಆಫ್ ಫಿಯರ್ ಇಸ್ ದೇರ್ ಇನ್ ದ ಹಾರ್ಟ್, ಹೆದರಿಕೆ ಇರ್ತದೆ. ಆದರೆ ಭಗವಂತನಿಗೆ ಶರಣಾಗುವಾಗ ಸಂಕೋಚ, ಹೆದರಿಕೆ ಏನು ಇರಬಾರದು. ಹೇಗೆ ಒಂದು ಮಗು ತಾಯಿಯ ಮಡಿಲಲ್ಲಿದ್ದಾಗ ಸುಖವಾಗಿರುತ್ತೆ, ಬಿಕಾಸ್ ದ ಬೇಬಿ ಹ್ಯಾಸ್ ಸರೆಂಡರ್ ಟು ಮದರ್. Baby doesn't worry about food, doesn't worry about water, protection, nothing. Mother's lap, the most safest place. ಸರ್ವಧರ್ಮಾನ್ ಪರಿತ್ಯಜ್ಯ ಮಾತಾಂ ಏಕಂ ಶರಣಂ. ಅದೇ ರೀತಿ ನಾವೆಲ್ಲರೂ ಭಗವಂತನ ಮಕ್ಕಳು. ಕೃಷ್ಣ ಇಸ್ ಅವರ್ ತ್ವಮೇವ ಮಾತಾ ಪಿತಾ ತ್ವಮೇವ, ತ್ವಮೇವ ಬಂಧು ದ್ರವಿಣಂ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ, ಈಸ್ ಎವ್ರಿಥಿಂಗ್ ಫಾರ್ ಅಸ್. ಈ ಒಂದು ಭಾವನೆ ಯಾವಾಗ ನಾವು ಮೂಡಿಸ್ಕೊತೀವಿ, ಕೃಷ್ಣನೇ ಸರ್ವಸ್ವ, ಕೃಷ್ಣನೇ ಸಕಲ ರಕ್ಷಣೆಯನ್ನು ನಾವು ಕೊಡುವನು. ಅನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ. LIC ಅವರು ಚೆನ್ನಾಗಿ ಕಾಪಿ ಮಾಡ್ಕೊಂಡಿದ್ದಾರೆ. ಯೋಗಕ್ಷೇಮ ಹೂ, ನಾಟ್ LIC, ಕೃಷ್ಣ. ಅವನು ಕಾನ್ಸ್ಟೆಂಟ್ಲಿ ಥಿಂಕ್ಸ್ ಆಫ್ ಕೃಷ್ಣ. ಕೃಷ್ಣ ಸೇಸ್ ಅಹಂ ಯೋಗಕ್ಷೇಮ ವಹಾಮಿ, I will personally protect. Right? So this is, and how he will protect you don't know. Through whom he will protect you don't know. ಯಾರಿಂದ ಯಾವ ರೂಪದಲ್ಲಿ ಕೃಷ್ಣ ಬಂದು ರಕ್ಷಣೆ ಮಾಡ್ತಾನೆ ಅದು ನಮ್ಗೆ ಗೊತ್ತಾಗೋದಿಲ್ಲ, ಬಟ್ ಕೃಷ್ಣನೇ ಮಾಡ್ತಾನೆ. ಸೊ ದಟ್ಸ್ ವೈ ವಿ ಶುಡ್ ಬಿ ಹ್ಯಾವಿಂಗ್ ಫೇತ್ ಇನ್ ದಿಸ್ ಪಾಯಿಂಟ್ ದಟ್ ಕೃಷ್ಣ ಈಸ್ ದ ಪ್ರೊಟೆಕ್ಟರ್. ಓಕೆ, ಸೊ ಈ ಒಂದು ಶರಣಾಗತಿ ಭಾವನೆಯನ್ನು ನಾವು ಭಗವದ್ಗೀತೆಯಿಂದ ಬೆಳೆಸಬೇಕು. ಯಾರಿಗೆ ಈ ಒಂದು ಭಕ್ತಿ ಭಾವನೆ, ಶರಣಾಗತಿ ಭಾವನೆ ಮನಸ್ಸಲ್ಲಿ ಮೂಡಿದೆ, ಅವರು ನಿಜವಾಗ್ಲೂ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ರೈಟ್? ಅವ್ರು ಶ್ರೀಲ ಪ್ರಭುಪಾದ ಯೂಸ್ ಟು ಸೇ, ಒನ್ ಪರ್ಸನ್ ಹ್ಯಾಡ್ ಎ ಹನಿ ಬಾಟಲ್ ಆ್ಯಂಡ್ ವಾಸ್ ಟ್ರೈಂಗ್ ಟು ಲಿಕ್ ದ ಹನಿ ಬಾಟಲ್. ಒಂದು ಜೇನುತುಪ್ಪದ ಬಾಟಲ್ ಇತ್ತು, ಅದನ್ನು ಹೊರಗಡೆಯಿಂದ ನೆಕ್ತಾ ಇದ್ದ. ಅವನು ಜೇನುತುಪ್ಪದ ಸಿಹಿಯನ್ನು ಸವಿಬೋದಾ? ಅದನ್ನು ಓಪನ್ ಮಾಡಿ ಅದನ್ನು ಸ್ಪೂನಿಂದ ಟೇಸ್ಟ್ ಮಾಡಿದ್ರೆ ಟೇಸ್ಟಿ, ಸ್ವೀಟ್. ಅದೇ ರೀತಿ ಕೆಲವರು ಏನು ಮಾಡ್ತಾರೆ, ಭಕ್ತಿ ಇಲ್ಲದೆ ಕೇವಲ ಭಗವದ್ಗೀತೆ ಶ್ಲೋಕಗಳು ಓದ್ತಾರೆ. ಅದು ಹೇಗೆ? ಕೃಷ್ಣನ ಬಗ್ಗೆ ಮೇಲೆ ವಿಶ್ವಾಸ ಇಲ್ಲ, ಭಕ್ತಿ ಇಲ್ಲ, ಶ್ಲೋಕ ಓದ್ತಾ ಇದ್ದಾರೆ. ಬಟ್ ದಟ್ಸ್ ಲೈಕ್ ಲಿಕ್ಕಿಂಗ್ ದ ಬಾಟಲ್ ಫ್ರಮ್ ಔಟ್ಸೈಡ್. ಬಟ್ ಇಫ್ ಯು ವಾಂಟ್ ಟು ರಿಯಲಿ ಟೇಸ್ಟ್ ಭಗವದ್ಗೀತಾ ನೆಕ್ಟರ್, and you have faith in Krishna as the Supreme Lord, faith in Krishna as the Supreme Protector, then you read Gita, then you can understand, then you can relish the nectar of Bhagavad Gita. So ಅದಕ್ಕೋಸ್ಕರ ಆ ಒಂದು ಬಾಟಲ್ ತೆಗೆದು ತಿನ್ನಿಸುವವರು ಯಾರು? ಗುರುಗಳು. Guru is the one who makes it easy for us to taste the nectar of
ಭಗವದ್ಗೀತಾ. ಸೊ ಅದಕ್ಕೋಸ್ಕರ ವಿ ಶುಡ್ ಟೇಕ್ ಶೆಲ್ಟರ್ ಆಫ್ ಬೋನಫೈಡ್ ಗುರುಸ್ ಲೈಕ್ ಶ್ರೀಲ ಪ್ರಭುಪಾದ್ ಆ್ಯಂಡ್ ಇನ್ ಹಿಸ್ ಪರಂಪರಾ. ಪರಂಪರೆಯಲ್ಲಿ ಬರ್ತಕ್ಕಂತಹ ಗುರುಗಳಿಂದ ನಾವು ಕೇಳಿದಾಗ ಆ ರುಚಿ ಸವಿಯಬಹುದು. ಕೃಷ್ಯಾಮಿ ಚ ಮುಹುರ್ಮುಹು. ಸಂಜಯ್ ಹೇಳ್ತಾನೆ ಎಂಡಲ್ಲಿ, ಈ ಕೇಶವ ಮತ್ತು ಅರ್ಜುನನ ಮಧ್ಯೆ ಸಂವಾದವನ್ನು ಕೇಳಿದಾಗ ಕೃಷ್ಯಾಮಿ ಚ ಮುಹುರ್, ಪದೇ ಪದೇ ನನಗೆ ತುಂಬ ಆನಂದ ಆಗ್ತದೆ, ಉಲ್ಲಾಸವಾಗ್ತದೆ ಅಂತ, ರೈಟ್. ಆದರೆ ನಮ್ಮ ಸ್ಥಿತಿಯಲ್ಲಿ ಕಂಡೀಷನ್ ಸ್ಟೇಜಲ್ಲಿ ಒಂದು ಸಲ ಹೋದರೆ ಸಾಕಪ್ಪ, ಮುಗೀತು, ಇಯರ್ಲಿ ಒನ್ಸ್ ಮುಗೀತು. ಇಲ್ಲ, ಯಾರಿಗೆ ಆನಂದ ಇದೆ ಅವರು ಪ್ರತಿದಿನ ಓದ್ತಾರೆ. ದೆನ್ ರಿಲಿಶ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಸೇಮ್ ಶ್ಲೋಕ ದೇ ರಿಲಿಶ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಭಗವದ್ಗೀತಾ. ಓಕೆ, ಸೊ ಅದಕ್ಕೆ ಫಸ್ಟ್ ಪಾಯಿಂಟ್ ನಾನು ಏನು ಹೇಳ್ತೇನೆ ಅಂದರೆ ಭಕ್ತಿ ಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಈಗ 4 ಸೂತ್ರದಲ್ಲಿ ಗೀತೆಯ ಸಾರಾಂಶವನ್ನು ತಿಳಿಸ್ತೀನಿ. ಓಕೆ, ದೆನ್ ವಿಲ್ ಎಂಡ್ ಆ್ಯಂಡ್ ದೆನ್ ವಿ ಹ್ಯಾವ್ ಸಮ್ ಇಂಪಾರ್ಟೆಂಟ್ ಗೆಸ್ಟ್ ವಾಂಟ್ ಟು ಫೆಲಿಸಿಟೇಟ್ ದೆಮ್. ಸೊ ಫಸ್ಟ್ ಸಾರಾಂಶ, ಓಕೆ, ಐ ಟೆಲ್ ಇನ್ ಇಂಗ್ಲಿಷ್. I am not this body. Okay, can you repeat after me? I am the spirit soul. ಭಗವದ್ಗೀತೆಯ ABCD ಇದು. ನಾನು ಈ ದೇಹವಲ್ಲ, ನಾನು ಆತ್ಮ. So this body is not all in all. I am the spirit soul. That's the first point. ಇದರಲ್ಲಿ ನಾವು ಈ ಅಶಾಶ್ವತವಾದ ನಿರ್ಜೀವವಾದ ಈ ದೇಹವನ್ನು ನಾನು ಅಂತ ಭಾವಿಸ್ತೀವಿ. ಆದರೆ ಈ ದೇಹ ನಾನಲ್ಲ, ನಾನು ದೇಹಧಾರಿ. ಹೇಗೆ ಈ ಮನೆ ನಾನಲ್ಲ, ನಾನು ಮನೆಯಲ್ಲಿ ವಾಸ ಮಾಡುವವನು. ಅದೇ ರೀತಿ ದೇಹ ನಾನಲ್ಲ, ದೇಹ ನನ್ನ ಆತ್ಮಕ್ಕೆ ಒಂದು ಮನೆ. ನನ್ನ ಪೂರ್ವ ಕರ್ಮಗಳನುಸಾರ ನಾನು ಈ ದೇಹವನ್ನು ಪಡೆದುಕೊಂಡಿದ್ದೇನೆ. ಈ ದೇಹದಲ್ಲಿ ನಾನಿದ್ದೇನೆ. ಈ ದೇಹದಿಂದ ನಾನು ಹಲವಾರು ಕರ್ಮಗಳನ್ನು ಮಾಡ್ತಾ ಇದ್ದೇನೆ. ನಾವು ಮಾಡುವ ಕರ್ಮಗಳನುಸಾರ ನನಗೆ ಮುಂದಿನ ಭವಿಷ್ಯ ನಿರ್ಮಾಣವಾಗ್ತದೆ, ಮುಂದಿನ ದೇಹ ಸಿಗ್ತದೆ. ಇದಕ್ಕೂ ಮುಂಚೆ ನಾನು ಬೇರೆ ಮನೆಯಲ್ಲಿದ್ದೆ, ಈಗ ಈ ಮನೆಯಲ್ಲಿದ್ದೇನೆ, ಮುಂದೆ ಇನ್ನೊಂದು ಮನೆಗೆ ಹೋಗ್ತೀನಿ. ಸೊ ದರ್ 84 lakh ಬಾಡೀಸ್, 84 ಲಕ್ಷ ಯೋನಿಗಳಿವೆ. ಸೊ ಈ ಜೀವ ಈ 84 ಲಕ್ಷ ಯೋನಿಗಳಲ್ಲಿ ಸುತ್ತುತ್ತಾ ಇದೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು. ತಾನಲ್ಲ, ತನ್ನದಲ್ಲ, ಮುಂದೆ ಬಾಹುದಲ್ಲ. ಸೊ ದ್ಯಾಟ್ ಇಸ್ ಬಾಡಿ. ಮುಂದೆ ಬರೋದಿಲ್ಲ, ಅದು ಬಿಟ್ಟು ಹೋಗಬೇಕು. ಸೊ ವಿ ಶುಡ್ ನಾಟ್ ಪೇ ಅನ್ಡ್ಯೂ ಇಂಪಾರ್ಟೆನ್ಸ್ ಟು ದಿಸ್ ಬಾಡಿ, ರೈಟ್. ಮೆನಿ ಪೀಪಲ್ ಸ್ಪೆಂಡ್ ಅವರ್ಸ್ ಆ್ಯಂಡ್ ಅವರ್ಸ್ decorating their body, decorating their hair, changing the color of their skin, changing so many things. I don't want to speak about that. The whole world is about skin, how they look, how fair they look. But I am not this body. ನಾವು ಸತ್ತಾಗ ಫಸ್ಟ್ ಸುಡೋದೇ ಕೂದಲು, ಚರ್ಮ. ಸೊ ಬಿ ಡಿಟ್ಯಾಚ್ ಫ್ರಮ್ ಇಟ್. ಈಸ್ ಸೆಕೆಂಡ್ ಪಾಯಿಂಟ್. This one life is not all in all, next life exists. Kindly repeat, this one life is not all in all, after life exists. ಸೊ ಸತ್ತ ಮೇಲೆ ಎಲ್ಲ ಅಂತ್ಯವಾಗೋದಿಲ್ಲ. ಕೃಷ್ಣ ಏನು ಹೇಳ್ತಾನೆ, ಈಗ ನಾನು ಇಲ್ಲಿದ್ದೀನಿ, ಮುಂದೆ ನಾನು ಬೇರೆ ಕಡೆ. ಸಪೋಸ್ ನೀವೆಲ್ಲರೂ ಈಗ ಇಲ್ಲಿದ್ದೀರಾ ತಾನೆ, ಪ್ರೋಗ್ರಾಮ್ ಮುಗಿದ್ಮೇಲೆ ಎಲ್ಲಿ ಹೋಗ್ತೀರಾ? ಅದೇ ರೀತಿ ನಾನು ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದೀನಿ ಈ ದೇಹದಲ್ಲಿ. ಒಂದು 60 ವರ್ಷದ ಪ್ರೋಗ್ರಾಮ್, 70 ವರ್ಷದ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಮುಗಿದ್ಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್, ರೈಟ್. ಸೊ ಐ ಆಮ್ ನಾಟ್ ಹಿಯರ್ ಡಸಂಟ್ ಮೀನ್ ಐ ಆಮ್ dead. I am not existing. No? If I am not here, I am somewhere else. ಹೌದಾನೆ? ಸೊ ಮುಂಚೆ ನೀವೆಲ್ಲೋ ಇದ್ದೀರಿ, ಅಲ್ಲಿಂದ ಇಲ್ಲಿ ಬಂದಿದ್ದೀರಾ, ಇಲ್ಲಿಂದ ಮುಂಚೆ ಎಲ್ಲ ಹೋಗ್ತೀರಾ, ರೈಟ್. ವಿಲ್ ಗೋ ಸಮವೇರ್ ಎಲ್ಸ್. ಅದೇ ರೀತಿ ಆತ್ಮ ಹಿಂದೆ ಯಾವುದೋ ದೇಹದಲ್ಲಿತ್ತು, ಈಗ ಇಲ್ಲಿ ಬಂದಿದೆ, ಮುಂದೆ ಪ್ರಯಾಣ ಮಾಡಿ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಸೊ ದ್ಯಾಟ್ ಈಸ್ ದ ನೆಕ್ಸ್ಟ್ ಪಾಯಿಂಟ್. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ನಾವು ಮುಂದಿನ ಜನ್ಮ ಯಾವ ರೀತಿ ಜನ್ಮ ಪಡೆದುಕೊಳ್ತೀವಿ ಅದಕ್ಕೆ ತಯಾರಿ ನಾವು ಈಗಲೇ ಮಾಡಬೇಕು. ಹೇಗೆ ಶಾಲೆ ಮಕ್ಕಳು ಎಕ್ಸಾಮ್ಗೆ ತಯಾರಿ ಮಾಡ್ತಾರೆ, ಕಾಲೇಜ್ ಮಕ್ಕಳು ಪ್ಲೇಸ್ಮೆಂಟಿಗೆ ತಯಾರಿ ಮಾಡ್ತಾರೆ, ಜಾಬ್ ಮಾಡುವವರು ಪ್ರಮೋಷನ್ಗೆ ತಯಾರಿ ಮಾಡ್ತಾರೆ, ರೈಟ್. ಸೊ ಅದೇ ರೀತಿ ಈ ದೇಹದಲ್ಲಿರುವವರು ಮುಂದಿನ, ಎಸ್ಪೆಷಲಿ ಮನುಷ್ಯರು ಮುಂದಿನ ಜನ್ಮಕ್ಕೆ ತಯಾರಿ ಈಗಲೇ ಮಾಡಬೇಕು. ಯಾಕೆಂದರೆ ಮುಂದಿನ ಜನ್ಮಕ್ಕೆ ತಯಾರಿ ಈಗ ಆಗ್ತದೆ. ಪುಣ್ಯ ಕರ್ಮಗಳನ್ನು ಮಾಡಿದರೆ ಮುಂದಿನ ದೇಹ ಒಳ್ಳೆಯದಾಗ್ತದೆ. ಭಕ್ತಿ ಕರ್ಮಗಳನ್ನು ಮಾಡಿದರೆ ಮುಂದಿನ ದೇಹ ಎಲ್ಲಿ? ವೈಕುಂಠ. ನೋ ಮೋರ್ ಬಾಡಿ. ಸೊ ಪುನರಪಿ ಜನನ ಪುನರಪಿ ಮರಣಂ. ಈ ಜನ್ಮ ಮೃತ್ಯುವ ಚಕ್ರದಲ್ಲಿ ನಾವು ಸಿಲುಕಿದ್ದೀವಿ. ಮನುಷ್ಯ ಜನ್ಮದ ಉದ್ದೇಶ ಏನು? ಮೋಕ್ಷವನ್ನು ಪಡೆದುಕೊಳ್ಳೋದು. ಮತ್ತೆ ಜನ್ಮ ಬೇಡ ನಮಗೆ. ಯಾಕೆ? ಈ ಜನ್ಮ ಸಿಕ್ಕರೆ ಮತ್ತೆ ದೇಹ, ಮತ್ತೆ ಹುಟ್ಟು ಸಾವು, ಜನ್ಮ ಮೃತ್ಯು, ಜರ ವ್ಯಾಧಿಗಳು ತೊಂದರೆ. ಆದರೆ ಆತ್ಮಕ್ಕೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಸೊ ಆತ್ಮದ ಶರೀರವನ್ನು ಹೊಂದಿಕೊಂಡು ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಬೇಕು. ಅದು ನಮ್ಮ ಜೀವನದ ಉದ್ದೇಶ, ಮನುಷ್ಯ ಜೀವನದ ಉದ್ದೇಶ. ಹ್ಯೂಮನ್ ಲೈಫ್ ಇಸ್ ನಾಟ್ ಮೆಂಟ್ ಟು ಮೇಕ್ material life comfortable. It is meant to get out of the material world, not to make this world comfortable. That's second point. What is the third point?
Third point is that this world is not all in all, spiritual world exists. Can I repeat? This world is not all in all, spiritual world exists. ಈ ಒಂದು ಭೌತಿಕ ಜಗತ್ತು ಎಲ್ಲವಲ್ಲ, ಯಾಕಂದರೆ ಈ ಭೌತಿಕ ಜಗತ್ತು ಸೃಷ್ಟಿಯಾಗ್ತದೆ, ಪ್ರಳಯ ಆಗ್ತದೆ. ಭೂತ್ವಾ ಭೂತ್ವಾ ಪ್ರಳೀಯತೆ. 8th chapter Gita, Krishna says, ಭೂತ್ವಾ ಭೂತ ಪ್ರಳೀಯತೆ. Then he says, there is another world, which is spiritual world. Right? ಇಹಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ಜಗತ್ತಿನಲ್ಲಿರೋದು ಎಲ್ಲವೂ ನಾಶವಾದರೂ ಕೂಡ ಆ ಒಂದು ಜಗತ್ತು ನಾಶವಾಗುವುದಿಲ್ಲ. ಅದು ಆಧ್ಯಾತ್ಮಿಕ ಜಗತ್ತು, ಅದು ವೈಕುಂಠ ಜಗತ್ತು. ಆ ಲೋಕಕ್ಕೆ ನಾವು ಹೋಗಬೇಕು. ಸೊ ಅಲ್ಲಿದೆ ನಮ್ಮ ಮನೆ. ಈ ಸುಮ್ಮನೆಯನ್ನು ಬಿಟ್ಟು ನಮ್ಮ ನಿಜವಾದ ಮನೆ ವೈಕುಂಠ ಮನೆಗೆ ಹೋಗಬೇಕು. ಸೊ ದಟ್ ಇಸ್ ಅನದರ್ ಪಾಯಿಂಟ್ ವಿಚ್ ಕೃಷ್ಣ ಸೇಸ್ ಇನ್ ಭಗವದ್ಗೀತಾ. ರೈಟ್? This is very clearly mentioned in 15th chapter of Bhagavad Gita. Urdhamulam ashtatam praharam. Okay? So 15th chapter talks about spiritual. And last point I am going to tell today, that I am not all in all, Supreme Lord exists. Repeat it. I am not all in all, Supreme Lord exists. Sometimes I think that I am the apex. I am the topmost person. I am everything. I am all in all. ನಾನೇ ದೇವರು ಅಂತ ಹೇಳ್ಕೊಂತಾರೆ ಕೆಲವರು, ಎಸ್ಪೆಷಲಿ ಇನ್ ಇಂಡಿಯಾ. ಮೆನಿ ಪೀಪಲ್ ಸೇ ಯು ಆರ್ ಗಾಡ್, ಐ ಆಮ್ ಗಾಡ್, ಎವ್ರಿಥಿಂಗ್ ಇಸ್ ಗಾಡ್. ಎಸ್, is it right? One person was there, he challenged one of our ISKCON gurus. He said, I am God. And Guruji said, so if you are really God, well, let's debate. So debate aagte to. We went for a long time, over 2 hours. Then that God said to our Guruji that, sir, excuse me, I want to go to the washroom. We'll continue the debate. Then Guruji told his disciple, lock the door. Lock the door. And went and locked the door, put the tala to the washroom. And then that so-called God said, just relieve me, 2 minutes, I'll come back to debate. No, if you are God, you are the creator of all the water in this world, you are creator of all rivers in this world. ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಿಮ್ಮ ಇಂದ್ರಿಯಗಳನ್ನ ಯಾಕೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ? ಸೊ accept you are not God. God means controller. ಈಶ್ವರ ಅಂದರೆ ಯಾರು? Controller. ಈಶ್ವರ means controller, and Krishna is Parameshwara, Maheshwara. Right? Bhoktaram Maheshwaram, right? Krishna says in Bhagavad Gita 5th chapter, Maheshwara. So if you are God, you can control everything. No. Do you accept you are God? No, I am not God. I am not God. I am not. Open the washroom. He went to the washroom and came out and he said, okay, let's debate. You accepted defeat. Already ಸೋತ್ಬಿಟ್ಟಿದೆ, ಹೇಗೆ ಡಿಬೇಟ್? ಅದು ನನ್ನ ಲೀಲೆ ಇತ್ತು, ಈಗ ಡಿಬೇಟ್ ಮಾಡೋಣ. So some people are so adamant that they think they are God. But no, I am not God. If I am God, then why am I suffering? ನಾವು ನಿಜವಾಗ್ಲೂ ದೇವರಾಗಿದ್ದರೆ ಯಾಕೆ ತೊಂದರೆಗೀಡಾಗ್ತಾ ಇದ್ದೀವಿ? ಸಿಂಪಲ್ ಬೇಸಿಕ್ ಲಾಜಿಕಲ್ ಕ್ವಶನ್. ಗಾಡ್ ಈಸ್ ಒನ್ ಹೂ ಇಸ್ ಬಿಯಾಂಡ್ ಆಲ್ ಪ್ರಾಬ್ಲಮ್ಸ್, ಬಟ್ ವಿ ಆರ್ ಇನ್ ಪ್ರಾಬ್ಲಮ್ಸ್. ಯಾಕೆಂದರೆ ವಿ ಆರ್ ಅಣು, ಬಟ್ ಕೃಷ್ಣ ಇಸ್ ವಿಭು, he is great and we are very tiny. So I am not all in all, Supreme Lord exists. So try to understand the supremacy of the Lord and try to surrender to him. So these are the 4 sutras in Bhagavad Gita. So what is the first one? His body is not all in all, spirit soul exists. ನಾನು ಈ ದೇಹವಲ್ಲ, ಆತ್ಮ, ನಾನು ಆತ್ಮ. 2ನೇ ಪಾಯಿಂಟ್ ಏನು? ಈ ಒಂದು ಜೀವನ ಎಲ್ಲವಲ್ಲ, ಮುಂದಿನ ಜೀವನ ಕೂಡ ಇದೆ. ರೈಟ್? ಆ್ಯಂಡ್ ಡಿಪೆಂಡಿಂಗ್ ಆನ್ ಅವರ್ ಕರ್ಮ, ನಮ್ಮ ಕರ್ಮಾನುಸಾರ ಮುಂದಿನ ಜನ್ಮ ಡಿಸೈಡ್ ಆಗ್ತದೆ. 3rd ಪಾಯಿಂಟ್ ಏನು? ಈ ಜಗತ್ತು ಸರ್ವಸ್ವವಲ್ಲ. ಜಗತ್ ಇಸ್ ನಾಟ್ ಎವ್ರಿಥಿಂಗ್. ಸ್ಪಿರಿಚುವಲ್ ವರ್ಲ್ಡ್ ಎಕ್ಸಿಸ್ಟ್. ವೈಕುಂಠ ಜಗತ್ತಿದೆ. ಈ ಜಗತ್ತಿಗೆ ಕುಂಠ ಅಂತ ಕರೀತಾರೆ. ಕುಂಠ ಮೀನ್ಸ್ ಪ್ಲೇಸ್ ಆಫ್ ಪ್ರಾಬ್ಲಮ್ಸ್. ವೈಕುಂಠ ಅಂದರೆ ಪ್ಲೇಸ್ ಆಫ್ ನೋ ಪ್ರಾಬ್ಲಮ್ಸ್. ರೈಟ್? Tirupati is called as Vaikunta. Right? Balaji is there. So where God is there, no problems. Then last point is, I am not all in all, Supreme God exists. So these are 4 sutras, and you can connect all the 700 slokas of Gita to one of these 4 sutras, and that's how you can systematically, logically study. So ISKCON is meant for that. ISKCON is not any traditional temple.
In some temples you don't find Gopuram also, because ISKCON is a university. ISKCON is like a university where you can study about God. ದೇವರ ಬಗ್ಗೆ ಜ್ಞಾನ ಬೇಕಂದರೆ ಇಲ್ಲಿ ಬನ್ನಿ. ಹಲವಾರು ಬುಕ್ಸ್ ಇದ್ದಾವೆ, ಸುಮಾರು 80-90 ಬುಕ್ಸ್ ಇದ್ದಾವೆ ನಮ್ಮ ಹತ್ರ. Of all Prabhupada written and many Acharyas commentaries. We teach, we have Bhagavad Gita courses, we have Bhagavatam courses, we have courses on Upanishads. So I request all of you, ಸುಮ್ಮನೆ ಶ್ರದ್ಧೆ ಇದೆ ಅಂತ ಬರಬೇಡಿ, become a student, go back to school again. ISKCONಗೆ ಬಂದರೆ ಸ್ಕೂಲಿಗೆ ಬಂದಂಗೆ. ಪ್ರಭು ಹೇಳ್ತಾರೆ, ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ದೊಡ್ಡವ್ರಿಗೋಸ್ಕರ. ಚಿಕ್ಕ ಮಕ್ಕಳಿಗೆ ಆಲ್ರೆಡಿ ಮಾಡ್ತಾಯಿದ್ದೀನಿ ನಾನು, ಬಟ್ ಇಲ್ಲಿ ದೊಡ್ಡವ್ರಿಗೋಸ್ಕರ ಮಾಡ್ತಾಯಿದ್ದೆ, ದೊಡ್ಡವ್ರಿಗೂ ಗೊತ್ತಾಗಬೇಕು. So there is a competition on, there is examination on basics of Bhagavad Gita. ನಮ್ಮ ಹತ್ರ ಒಂದು ಪುಸ್ತಕ ಇದೆ, ಅದರ ಬಗ್ಗೆ ನಾವು ತಾವು ರಿಜಿಸ್ಟರ್ ಆಗಿ ಆ ಪುಸ್ತಕ ತೊಗೊಂಡು ದೆನ್ ಯು ಕ್ಯಾನ್ ಸ್ಟಡಿ ಇಟ್ ಥರೋಲಿ ಆ್ಯಂಡ್ ದೆನ್ ಎಕ್ಸಾಮ್ ಇರ್ತದೆ. ಯಾವ ಥರೋಲಿ? ಜನವರಿ 30 ಎಕ್ಸಾಮ್ ಇರ್ತದೆ, 1 ತಿಂಗಳ ನಂತರ. ಸೊ ಎಕ್ಸಾಮಲ್ಲಿ ಪಾಸ್ ಆದರೆ ISKCONನಿಂದ ಸರ್ಟಿಫಿಕೇಟ್ ಕೊಡ್ತಾರೆ, ಬೇಸಿಕ್ಸ್ ಆಫ್ ಭಗವದ್ಗೀತಾ ಸರ್ಟಿಫಿಕೇಷನ್ ಕೋರ್ಸ್. ಓಕೆ, ಸೊ ದಿಸ್ ಒನ್ ಕೋರ್ಸ್ ವಿ ಆರ್ ಲಾಂಚಿಂಗ್ ನೌ. ಸೊ ಈ ರೀತಿ ಹಲವಾರು ಕೋರ್ಸಸ್ ವಿ ಹ್ಯಾವ್. Boys wing, we have program for boys, we have a lot of youth boys coming here, and recently we have started already girls wing, and it will be officially launched on 14th. Girls wing for Yuvati. We have ISKCON Youth Forum and ISKCON Girls Forum, IFF and IGF, and we are also going to soon start children's activities also. So we have ISKCON has programs from womb to tomb. Womb to tomb means, you understand? Womb means birth and tomb means antim, how to go back to Godhead, both. Art of living, art of leaving. Generally we'll talk of art of living, but we also want to learn how to live, art of living. That's what Bhagavad Gita teaches. How to live and how to live without any attachment, without any worries. So that's the art we can learn from Bhagavad Gita. So ಅದಕ್ಕಾಗಿ ತಾವು ಎಷ್ಟು ಜನ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಇಲ್ಲಿಗೆ? ಕೈ ಎತ್ತಿ. First time, yeah, many, okay, so more than 30% are first times. So ನಿನ್ನೆ ಇಲ್ಲಿ ಉದ್ಘಾಟನೆ ಆಯಿತು ಸೆಂಟರ್. So I'm very happy that so many are coming here. Yesterday also we had many people, many neighbors came, many guests came, so we are very happy. ತುಂಬ ಸಂತೋಷ. ಸೊ ಇಲ್ಲಿ ಬರ್ತಾರೆ, ಈ ಸೆಂಟರ್ ನಿಮಗೋಸ್ಕರನೇ ಮಾಡಿದೆ. ರೈಟ್, ಹಲವಾರು ಭಕ್ತರು ಪರಿಶ್ರಮ ಪಟ್ಟು ಈ ಸೆಂಟರ್ ಮಾಡ್ತಾ ಇದ್ದೀವಿ. ಮೊದಲು ಒಂದು ಚಿಕ್ಕ ಸೆಂಟ್ರಲ್ಲಿ ಇದ್ವಿ, ಬಟ್ ದೆನ್ ನಂಬರ್ ವಾಸ್ ಗ್ರೋಯಿಂಗ್, ಸೊ ವಿ ಕೇಮ್ ಹಿಯರ್. ಸೊ ಸೆಂಟರ್ ಇಸ್ ಗ್ರೋಯಿಂಗ್. ಕೆಲವು ಭಕ್ತರು ಹೇಳ್ತಾ ಇದ್ರು, ಇನ್ನೊಂದು ವರ್ಷದಲ್ಲಿ ಇದು ಕಮ್ಮಿ ಬೀಳ್ತದೆ ಪ್ರಭುಜಿ, ಮುಂದೆ ಏನು ಮಾಡೋದು? ಮುಂದೆಲ್ಲ ನಿಮ್ಮ ಕೈಯಲ್ಲೇ ಇದೆ, ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಹೋಗೋದು. ಸೊ ವಿ ಹ್ಯಾವ್ ಟು ಕಲೆಕ್ಟಿವ್ಲಿ ಸಿ ವೇರ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಎ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಎಜುಕೇಷನ್. ISKCON center is meant for education of God, right? So that we can have very scientific strong faith in the Sanatana Dharma, protect Sanatana Dharma and propagate Sanatana Dharma, not only in India but all over the world. Okay, I end here. Thank you very much. Hare Krishna. So you can proceed to the original letter.